ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ. ನಾನು ವರ್ಧನ್ ಫರ್ಟಿಲಿಟಿಲಿ ಜೂನಿಯರ್ ಎಂಬ್ರಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಗ್ ಪಿಕಪ್ ಮಾಡೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವುದೇ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಮತ್ತು ಏನಕ್ಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಯೂಶಲಿ ನಿಮಗೆ IVF ಇಂಜೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ IVF ಇಂಜೆಕ್ಷನ್ ಸ್ಟಾರ್ಟ್ ಆಗಿ ಒಂದು 10 days 12 days ಆದಮೇಲೆ ಯಾವಾಗ ನಿಮಗೆ ಇಂಜೆಕ್ಷನ್ ಸ್ಟಾಪ್ ಮಾಡಬೇಕು ಅಂತ ಆಗುತ್ತೆ, ಅಂದರೆ ನಿಮ್ಮದು ಸ್ಕ್ಯಾನಿಂಗಲ್ಲಿ ನೋಡಿಕೊಂಡು ನಿಮ್ಮದು ಮೊಟ್ಟೆಗಳು ಹೇಗೆ ಬರ್ತಾ ಇದೆ ನೋಡಿ, ಸೊ ಇವತ್ತಿಗೆ ಇವ್ರದ್ದು ಇಂಜೆಕ್ಷನ್ ನಿಲ್ಲಿಸಬೇಕು ಅಂತ ಅಂದಾಗ, ಸೊ ಇಂಜೆಕ್ಷನ್ ನಿಲ್ಲಿಸಿದ ಮೇಲೆ ನಾವು ಟ್ರಿಗರ್ ಇಂಜೆಕ್ಷನ್ ಅಂತೇಳಿ ಕೊಡ್ತೀವಿ. ಟ್ರಿಗರ್ ಇಂಜೆಕ್ಷನ್ ಅಂತ ಅಂದರೆ ನಾವು ನಿಮ್ಮದು ಎಲ್ಲ ಇಂಜೆಕ್ಷನ್ಸ್ ಏನು 10 days 12 days ಕಂಟಿನ್ಯೂಸ್ ಇಂಜೆಕ್ಷನ್ ತೊಗೋತಾ ಇರ್ತೀರಾ. ಸೊ ಈ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಆದಮೇಲೆ ಸ್ಕ್ಯಾನಿಂಗಲ್ಲಿ ನಮಗೆ ಬೇಕಾಗಿರೋ ಅಷ್ಟು ಸೈಜ್ ಆಗಿರ್ಬೋದು, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಥರ ಓಕೆ ಇದೆ ಅಂತ ಹೇಳಿದಾಗ ನಾವು ಇಂಜೆಕ್ಷನ್ನ ನಿಲ್ಲಿಸ್ತೀವಿ. ಸೊ ನಿಲ್ಲಿಸ್ಬಿಟ್ಟು ನಾವು ಆ ದಿನ ನೈಟ್ ನಿಮಗೆ ಟ್ರಿಗರ್ ಇಂಜೆಕ್ಷನ್ ಅಂತೇಳಿ ಕೊಡ್ತೀವಿ. ಸೊ ಈ ಒಂದು ಟ್ರಿಗರ್ ಇಂಜೆಕ್ಷನ್ ಕೊಟ್ಟು 36 hours ಆ ಟೈಮಲ್ಲಿ ನಾವು ನಿಮ್ಮದು ಎಗ್ಗನ್ನು ನಾವು ಪಿಕಪ್ ಮಾಡಬೇಕಾಗಿರುತ್ತೆ. ಸೊ ಈ ಟ್ರಿಗರ್ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ, ಅಂದರೆ ನೈಟ್ ಏನು ಟ್ರಿಗರ್ ಇಂಜೆಕ್ಷನ್ ಕೊಡ್ತೀವಿ ಅದಕ್ಕಿಂತ ಮುಂಚೆನೇ ನಾವು ನಿಮಗೆ ಬ್ಲಡ್ ಟೆಸ್ಟ್ ಅಂತೇಳಿ ಮಾಡಬೇಕಾಗುತ್ತೆ. ಸೊ ಬ್ಲಡ್ ಟೆಸ್ಟಲ್ಲಿ ಯಾವ್ದಾದ್ರು ಮಾಡ್ಕೋತೀವಿ, E2 P4 LH ಅಂತೇಳಿ ಟೆಸ್ಟ್ ಮಾಡ್ಕೋತೀವಿ. ಇದು ಮೂರು ಕೂಡ ಹಾರ್ಮೋನ್ ಟೆಸ್ಟ್. ಸೊ ಈ ಹಾರ್ಮೋನ್ಸಿಂದ ನಮಗೆ ಏನು ಗೊತ್ತಾಗುತ್ತೆ, ಲೈಕ್ ಯಾಕೆ ಈ ಟೆಸ್ಟ್ನ ಮಾಡಬೇಕು ಅಂತಂದರೆ, ಸೊ E2 ಅಂತಂದರೆ ಈಸ್ಟ್ರೋಜನ್ ಲೆವೆಲ್. ಸೊ ಈ ಒಂದು ಹಾರ್ಮೋನ್ ಏನು ನಮಗೆ ತೋರಿಸುತ್ತೆ ನಿಮಗೆ ಬ್ಲಡ್ ಟೆಸ್ಟಲ್ಲಿ ಅಂತಂದರೆ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಇಫ್ ನಿಮಗೆ 10 ಫಾಲಿಕಲ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ, ಐ ಮೀನ್ ಸ್ಕ್ಯಾನಿಂಗಲ್ಲಿ 10 oocyte ಬರ್ತಾ ಇರೋ ಥರ ಕಾಣಿಸ್ತಾ ಇದೆ, 10 ಫಾಲಿಕಲ್ಸ್ ಇದೆ ಅಂತಂದರೆ, E2 ವ್ಯಾಲ್ಯೂ ಅಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಮೋರ್ ದ್ಯಾನ್ 2000 ಇತ್ತಂದರೆ ಆ ಬರ್ತಾ ಇರೋ 10 ಎಲ್ಲ ಫಾಲಿಕಲ್ಸ್ ಎಲ್ಲ ಮೊಟ್ಟೆಗಳು ಕೂಡ ಚೆನ್ನಾಗಿದೆ ಕ್ವಾಲಿಟಿನ ಅದು ತೋರಿಸುತ್ತೆ. ಅಂದರೆ ಚೆನ್ನಾಗಿದ್ರೆ ಕ್ವಾಲಿಟಿ, ಈ ಕಡೆ ಈ ಈಸ್ಟ್ರೋಜನ್ ಲೆವೆಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ. ಸೊ ಇಫ್ ಏನಾದರೂ 10 ಫಾಲಿಕಲ್ಸ್ ಬರ್ತಾ ಇರುತ್ತೆ, ಓನ್ಲಿ 1000 ಅಥವಾ 1500 ಆ ರೇಂಜಲ್ಲಿ ಈಸ್ಟ್ರೋಜನ್ ಲೆವೆಲ್ ಇದ್ದರೆ, ಸೊ ಬರ್ತಾ ಇರೋ ಮೊಟ್ಟೆ ಕ್ವಾಲಿಟಿ ಬಂದ್ಬಿಟ್ಟು ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಇದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹಾರ್ಮೋನ್ ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಹಾರ್ಮೋನ್ಸ್ನ ನಾವು ನೋಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ ನಮಗೆ ಒಂದು 10 oocyte ಬರ್ಬೋದು, 15 ಬರ್ಬೋದು, ಅಥವಾ ಚೆನ್ನಾಗಿರೋ ಕ್ವಾಲಿಟಿ ಬರ್ಬೋದು ಅಂತೇಳಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈಸ್ಟ್ರೋಜನ್ ಟೆಸ್ಟ್, ಈ ಒಂದು ಹಾರ್ಮೋನ್ ಟೆಸ್ಟ್ ಇಂಪಾರ್ಟೆಂಟ್. ಸೊ ಇನ್ನೊಂದು ಬಂದ್ಬಿಟ್ಟು LH. ಸೊ LH ಅಂದ್ರೆ ಅದು ಲುಟಿನೈಸಿಂಗ್ ಹಾರ್ಮೋನ್ ಅಂತೇಳಿ ಕರಿತೀವಿ. ಸೊ ಈ ಹಾರ್ಮೋನ್ ಕೆಲಸ ಬಂದ್ಬಿಟ್ಟು, ಸೊ ಎಗ್ ರಪ್ಚರ್ ಆಗೋದು, ಇಫ್ ಅದ್ರ ವ್ಯಾಲ್ಯೂ ಏನಾದ್ರು ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಇದ್ದರೆ ಎಗ್ ರಪ್ಚರ್ ಆಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ತಿಳ್ಕೊಬೋದು. ಸೊ ಪ್ರೀಮೆಚೂರ್ ಓವುಲೇಷನ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಟೆಸ್ಟ್ ಮಾಡ್ಕೋಬೋದು, ಅಥವಾ ಪ್ರೀಮೆಚೂರ್ ರಪ್ಚರ್ ಆಗುತ್ತಾ ನೋಡ್ಕೋಬೋದು. ಇದನ್ನು ಕೂಡ ನಮಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ಕೂಡ ಇದರಲ್ಲೂ ಸಹ ನಾವು ನೋಡ್ಕೋಬೋದು. ಇನ್ನೊಂದು ಬಂದ್ಬಿಟ್ಟು ಪ್ರೊಜೆಸ್ಟರಾನ್ ಹಾರ್ಮೋನ್, ದಟ್ ಈಸ್ ವಾಟ್ P4 ಹಾರ್ಮೋನ್ ಅಂತ ಹೇಳಿ. ಈ ಒಂದು ಪ್ರೊಜೆಸ್ಟರಾನ್ ಹಾರ್ಮೋನ್ ಬಂದ್ಬಿಟ್ಟು ಲೆಸ್ ದ್ಯಾನ್ 1.5 ಇತ್ತಂದರೆ, ಸೊ ನಿಮಗೆ ಇಫ್ ಏನು ಎಂಬ್ರಿಯೋಸ್ನ ನೋಡ್ಕೊಂಡ್ಬಿಟ್ಟು ಎಂಬ್ರಿಯೋ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ನಿಮಗೆ ಇದೇ ಸೈಕಲ್ ಟ್ರಾನ್ಸ್ಫರ್ ಮಾಡ್ಬೋದಾ ಇಲ್ಲ ನೆಕ್ಸ್ಟ್ ಸೈಕಲ್ಗೆ ಮಾಡಬೇಕಾ ಅಂತ ಡಿಸೈಡ್ ಮಾಡ್ಕೋಬೋದು. ಬಟ್ ಇಫ್ ಏನಾದರೂ ಪ್ರೊಜೆಸ್ಟರಾನ್ ವ್ಯಾಲ್ಯೂ ಮೋರ್ ದ್ಯಾನ್ 1.5 ಇತ್ತಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಇಂಪ್ಲಾಂಟೇಷನ್ ರೇಟ್, ಅಂದರೆ ಹಾಕೋ ಎಂಬ್ರಿಯೋ ನಿಮ್ಮದು ಯೂಟ್ರಸ್ ಲೈನಿಂಗಿಗೆ ಹೋಗಿ ಅಂಟ್ಕೊಳ್ಳುವಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಅಥವಾ ಬೇರೆ ಥರ ಯಾವ್ದಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರೋ ಕಾರಣ ಇಫ್ ಪ್ರೊಜೆಸ್ಟರಾನ್ ವ್ಯಾಲ್ಯೂ ನಮಗೆ ಮೋರ್ ದ್ಯಾನ್ 1.5 ಇದ್ದರೆ ನಾವು ಯಾವುದೇ ಥರ ಫ್ರೆಶ್ ET ಮಾಡಲಿಕ್ಕಾಗೋದಿಲ್ಲ. ಸೊ ಓವರಾಲಾಗಿ ಹೇಳ್ಬೇಕಂತಂದರೆ ಈ 3 ಟೆಸ್ಟ್ ಮಾಡೋದ್ರಿಂದ ನಮಗೆ ಸೊ ಬರ್ತಾ ಇರೋ ಮೊಟ್ಟೆ ಮತ್ತು ಅದು ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ನಾವು ನೋಡ್ಕೋಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಅದೇ ಸೈಕಲಲ್ಲಿ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕೋ ಬೇಡವಾ ಅಂತೇಳಿ ಡಿಸೈಡ್ ಮಾಡಬೇಕು.